ರಾಜ ಬಸವರಾಜ. ಯಾಕೆ ಆಶ್ಚರ್ಯವಾಯಿತೆ? ಏಕೋ ದೇವೇಗೌಡ, ಇದು ಯಾರ ಮನೆ ಎಂದು ತಿಳಿದು ಅಟ್ಟಹಾಸದಿಂದ ನಗುತ್ತಿವೆ. ಮರ್ಯಾದೆಯಿಂದ ನೀನಾಗಿ ಈ ಮನೆ ಖಾಲಿ ಜಾಗ ಮಾಡಿದರೆ ಸರಿ, ಇಲ್ಲಾಂದ್ರೆ ನಾನೇ ಕತ್ತಿಡಿದು ಹೊರಗೆ ನೂಕಬೇಕಾಗುತ್ತದೆ. ನನ್ನ ಮನೆಗೆ ಬಂದು ನನಗೆ ದುರಂಕರ ನನ್ನ ಮಾತನಾಡಿ ನನ್ನನ್ನು ಹೊರಗಾಕುತ್ತೇನೆ ಅಂತ ಯಾರು? ನಾನು ಯಾರು? ಈ ಊರ ಪೊಲೀಸ್ ಪಾಟೀಲ್ ದೇವೇಗೌಡ. ನಾನು ಒಂದು ಸಲ ಕೂಗಿದರೆ 1000 ಜನ ಬಂದು ನಿಲ್ಲುತ್ತಾರೆ ನಿನ್ನ ಹಸಿ ಮಾಂಸ ತಿನ್ನಲಿಕ್ಕೆ. ನೀನು ಎಚ್ಚರ, ನನಗೆ ಎಚ್ಚರ. ನನಗೆ ಗೊತ್ತಿದೆ ನೀ ಎಂತ ಮೋಸಗಾರ ಅಂತ. ಈಗ ನಾನು ಕೂಗಿ ಕರೆದರೆ 10 ಜನರಿಗೆ 1000 ಜನ ಬರುತ್ತಾರೆ. ಈ ನಿನ್ನ ಹಸಿ ಮಾಂಸ ತಿನ್ನ. ಏನೋ ದೇವೇಗೌಡ, ನನ್ನಿಂದಲೇ ಎಲ್ಲ ಹಣವನ್ನು ಗಳಿಸಿಕೊಂಡು ಅನೇಕ ಫ್ಯಾಕ್ಟರಿಗಳನ್ನು ಕಟ್ಟಿಸಿಕೊಂಡು ಈ ಕುಬೇರನಾಗಿ ಈಗ ಅದರಲ್ಲಿ ನೀನು ಅರ್ಧ ಭಾಗ ಕೊಡುತ್ತೀನೆಂದು ಅದಕ್ಕೆ ನಾನು ನಿನ್ನೆ ರಾತ್ರಿ ಮದ್ಯಪಾನ ಮಾಡಿಸಿ ನಿನ್ನಿಂದ ಸಹಿ ತೆಗೆದುಕೊಂಡಿದ್ದೇನೆ. ಮೊದಲು ಹೊರಗೋಗು. ಪಾಪಿ, ನೀನು ಈ ರೀತಿ ಮಾಡುತ್ತಿ ಅಂತ ಮೊದಲೇ ನನಗೆ ತಿಳಿದಿದ್ದರೆ ನಿನ್ನ ಹೆಣ ಇಲ್ಲೇ ಹೂತಾಕಿ ಬಿಡ್ತಾ ಇದ್ದೆ. ಮದ್ಯಪಾನ ಮಾಡಿಸಿ ರಾತ್ರಿ ಬಕ್ಷಿಸ್ ಪತ್ರಕ್ಕೆ ಸಹಿ ತಗೊಂಡ ನಾನು ಹಾಗೆ ಬಿಡುವನೆ. ನೋಡ್ತಾ ಇರೋ, ನಿನ್ನ ಮಾತು ಕೇಳಿ ಜಯವೀರನ ಆಸ್ತಿ ಕಬಳಿಸಿದೆ. ಅವನದು ಒಂದು ಕಣ್ಣು ಕಿತ್ತೆ. ನನ್ನ ಅಳಿಯನೆಂಬ ಕ್ರಾಂತಿವೀರನನ್ನು ದೂರ ಮಾಡಿದೆ. ವಿರೋಧಿಯನ್ನಾಗಿ ಮಾಡಿದೆ. ನನ್ನ ತಂಗಿಯನ್ನು ದೂರ ಮಾಡಿದೆ. ಅಂದಾಗ ಈಗ ನಿನ್ನ ಪ್ರಾಣ ಪಕ್ಷಿ ನನ್ನಿಂದಲೇ ಆರಲೇಬೇಕು. ದೇವೇಗೌಡ, ಇನ್ನೊಂದು ಹೆಜ್ಜೆ ಮುಂದಿಟ್ರೆ ಎಲ್ಲ ಚಾಂಡಲ ಮಹಾ ಸುಳ್ಳೆಗಾರ. ಅದೇ ನಿನ್ನ ತಂಗಿಯನ್ನು ನನಗೆ ಕೊಡ್ತೀನಿ ಎಂದು ಮಾತು ಕೊಟ್ಟು ಬಂದ ಸಂಪತ್ತಿನಲ್ಲಿ ಅರ್ಧ ಭಾಗ ಕೊಡ್ತೀನಿ ಎಂದು ಸುಳ್ಳು ಹೇಳಿ ಅವನ ಸಾಕು ತಂಗಿಯನ್ನ ನನ್ನಿಂದಲೇ ಸೀರೆ ಗೆಡಿಸುವಂತೆ ಮಾಡಿದವನು ನೀನಲ್ಲವೇ? ಅವನು ಇಟ್ಟ ಕಣ್ಣಿನ ಔಷಧಿ ಬದಲಾಯಿಸಿ ಬೇರೆ ಔಷಧಿ ಹಾಕಿ ಅವನ 2 ಕಣ್ಣು ಕಳೆದವನು ನೀನೇ ಅಲ್ಲವೇ? ನೀನೊಂದೇ ಹೆಜ್ಜೆ ಮುಂದಿಟ್ರೆ ನಿನ್ನನ್ನು ನನ್ನ ಕೈಯಿಂದಲೇ ಕಳೆಯುತ್ತೇನೆ. ಹೇ ಮುತಾಲಿಕ, ಬೇಗ ಕೂಗಿ ಕರೆಯಲೇ ರವಿಕಾಂತನನ್ನು. ದೇವೇಗೌಡ, ಉತ್ತರ ಬೇಕಾ ನಿನಗೆ? ಉತ್ತರ ಈಗ ನಾನು ನೋಡಲು ಬಂದಿರುವುದು ನಿಮ್ಮಿಬ್ಬರ ನೆತ್ತರ. ಯಾಕೆ ಮುತಾಲಿಕ ಹೀಗೆ ಮಾತನಾಡುತ್ತಿವೆ?
ಘಾತಕ ಇಲ್ಲೇ ಇದ್ದೇನೆ. ಈ ನಿಮ್ಮ ರಕ್ತವನ್ನು ಈ ಭೂಮಿ ಒಡಲು ಸೇರಬೇಕೆಂದು ಈ ಜಂಗಲಿನಲ್ಲಿ ಬದುಕಿ ನಿಂತಿದ್ದೇನೆ. ಕ್ರಾಂತಿವೀರ, ಬೇಗ ಮಾಡು. ಈ ಮಾನವೇ ಹರಕೆ ಕೋಣದಂತೆ ಇವರ ಮರಣ ಮೂರ್ಧಾಂಗ ಬಾರಿಸಿ ಬಿಡೋಣ. ಬಂದೆ ಸೋದರ ಬಂದೆ. ಬಹುದಿನದಿಂದ ಕಾಯ್ದು ಕುಳಿತಿದ್ದೆ ಈ ಬೇಟೆ ಆಡಲಿಕ್ಕೆ. ಇದೇ ತಕ್ಕ ಸಮಯ. ವೈರಿಯಿಂದ ಹೊರ ಬಂದ ಕ್ಷತ್ರಿಯನ ಕಟಕಕ್ಕೆ ರಕ್ತ ತಿಲಕ ಬೇಕೆಂದಂತೆ ಈ ಕ್ರಾಂತಿ ವೀರನ ಕೊಡಲಿಕ್ಕೆ ಬೇಕಾಗಿದೆ ಈ ಪಾಪಿಗಳ ಬಿಸಿ ರಕ್ತ. ಕ್ರಾಂತಿವೀರ, ನಿಲ್ಲು. ಇನ್ನೊಂದು ಹೆಜ್ಜೆ ಮುಂದಿಡಬೇಡ. ಇಟ್ಟಿದ್ದ ಕರವಾದ್ರೆ ಪಿಸ್ತೂಲ್ ಬೇಡ, ನನ್ನ ಕೈಯಿಂದಲೇ ಹೊಡಿತೇನೆ. ಲೇ 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 ಗಜಗುಮ್ಮಪ್ಪ, ನೀನ್ ಈ ರೀತಿ ಪಿಸ್ತೂಲಿನಿಂದ ನಾಟಕ ಮಾಡ್ತೀಯಂತ ತಿಳಿದು ನಾನು ಮೊದಲ ನಿನ್ನ ಕೈಯಲ್ಲಿ ಇರೋ ಆಯುಧ ಹಾಗೂ ಗೌಡನ ಕೈಯಲ್ಲಿ ಇರೋ ಆಯುಧಕ್ಕೆ ನಾನು ಒಂದೊಂದೇ ಗುಂಡು ಹಾಕಿ ಇಟ್ಟೇನೆ ಕಣು. ಇದು ನನ್ನ ಮಾಸ್ಟರ್ ಪ್ಲಾನ್. ರವಿಕಾಂತ, ಅಂತಿವೀರ ಮಾಡುತ್ತಾನಂತೀರಿ, ಕತ್ತೆ ಹಾಕಿರಿ ಇವರಿಬ್ಬರನ್ನ. ಮುತಾಲಿಕ, ನೀಗ ಮಾಡುತ್ತಿರುವುದು ಮೋಸದ ಕೆಲಸ. ಅದು ಮೊದಲ ನೀನು ಮಾಡಿದ ಕುಲಗೆಟ್ಟ ಕೆಲಸಕ್ಕಲೇ ಈ ನಾನು ನಿರ್ಮಿಸಿನಿ ಈ ನನ್ನ ಕುರುಕ್ಷೇತ್ರ. ಅದರ ಸೇಡಿಗಾಗಿ ಈ ಕ್ರಾಂತಿವೀರ ರಾಧಿಕರನ್ನು ಇವರು ಕ್ರಾಂತಿವೀರ ಗೌಡನನ್ನು ಕರೆಸಿ ನಿಮ್ಮನ್ನು ಸಂಹಾರ ಮಾಡಕ ತಂದು ನಿಂದಿರಿಸಿ ಈ ಭೀಮಾರ್ಜುನರನ್ನ ಆಧರ್ಮ ಅಳಿಸಕ್ಕ ತಂದು ನಿಂದಿರ್ತೀನಿ. ಇವರಿಬ್ಬರನ್ನು ಒಂದು ಮಾಡಿಕೊಂಡು ನೀವು ಮಾಡಿದ ಮೋಸಕ್ಕೆ. ಮುತಾಲಿಕ, ನೀನೀಗ ಮಾಡುತ್ತಿರುವುದು ಮೋಸದ ಕೆಲಸ. ಅದೇ ನಿನ್ನ ಮೋಸತನಕ್ಕೆ ರೋಸ ಹೋಗಿ ಇವರ ತಾಯಿ ಇವರನ್ನು ಹೆತ್ತಾಗ ಇನ್ನ ಗ್ಯಾಂಗಿನಿಂದ ಇವರನ್ನು ಪಾರು ಮಾಡಿ ಈಗ ಈ ರವಿಕಾಂತನ್ನೇ ನಿನಗೆ ಅರ್ಥವಾಗಿ ಬೆಳೆಸಲೆಂದು ನಾನು ನಿನ್ನ ಮೋಸಕ್ಕೆ ಪಾಸೆ ಬೀಸಕ ತಂದು ನಿಂದಿರ್ತೀನಿ ಈ ಭೀಮಾರ್ಜುನರನ್ನ. ಹೊರೆಯದ ಮೊಟ್ಟಿನಲ್ಲಿ ಹಲವಾರು ಜನರ ಕತ್ತು ಕೊಯ್ದು ಅವಳಿ ಮಕ್ಕಳನ್ನು ನಮ್ಮನ್ನು ಆದರಿಸಿದೆಯಾ ಮಗನೇ? ಈ ನಿಮ್ಮ ನೆತ್ತರ ಈ ಭೂಮಿ ತಾಯಿ ಒಡಲು ಸೇರಬೇಕೆಂದು ನನ್ನ ಗೌಡ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಹೊಡೆದು ಬಡಿದು ಕಣ್ಣು ಕಾಣದಂತೆ ಮಾಡಿ ಚಿತ್ರವಿಂಚ ಮಾಡಿ ಪಾಪಿ ನೀನಲ್ಲವೇ? ಇನ್ನು ನೀನು ಉಳಿಯಬಾರದು. ಈ ನಾಯಕ ಗಜರಾಜನನ್ನು ಕಳಿಸಿ ಯಾಕೆಟ್ ಮಿಶ್ರಣ ಬಾಟ್ಲಿ ಅಲ್ಲಿ ಇರಿಸಿದವನು ನೀನಲ್ಲವೇ? ಪಾಪಿ ಉಳಿಯಬಾರದು. ರವಿಕಾಂತ್, ಇದೆಲ್ಲ ಮಾಡಿದ್ದು ಈ ಕಳ್ಳ ಗಜರಾಜ. ಮುಚ್ಚಳೆ ಬಾಯಿನ, ಸುಳ್ಳು ಸುಳ್ಳು ಮುಚ್ಚಳೆ ಬಾಯಿನ. ಬಯಸಿದಾಗ ಬಂಗಾರದಂತ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿ ನನ್ನ ಸಾಕು ತಂಗಿ ಸೀರೆ ಹಿಡಿದು ಸಾಯಿಸಿದ ಈ ನಿನ್ನ ಕೆಟ್ಟ ದೇಹ ಇದೆ ಅಲ್ಲವೇ? ಪ್ರೀತಿ ಎಂಬೆರಡಕ್ಷರ ಗೊತ್ತಿಲ್ಲದ ನೀನು
ರಾಧಿಕಾ ನಾನು ಒಂದಾಗಬೇಕೆಂಬ ಸಮಯದಲ್ಲಿ ನಿನ್ನ ಕೆಟ್ಟ ಬುದ್ಧಿ ಉಪಯೋಗಿಸಿ ಇಲ್ಲದ ನೆಪ ರಾಧಿಕಾಳಿಗೆ ಹೇಳಿ ಈ ಗೌಡಳಿಗೆ ಅವನನ್ನು ದೂರ ಮಾಡಿದ ಪಾಪಿ ನೀನೇ ಅಲ್ಲವೇ? ನೀನಿದ್ದ ಔಷಧಿ ನನ್ನ ಅಣ್ಣನ ಕಣ್ಣಲ್ಲಿ ಹಾಕಿಸಿದವನು ನೀನೇ ಅಲ್ಲವೇ? ಈ ನಿನ್ನ ಕೆಟ್ಟ ಕೈಗಳು ಇವೇ ಅಲ್ಲವೇ? ರಾಜ ಈ ಶೇಡಿಗೆ ಶೇಡು ತೀರಬೇಕಾದರೆ ಇಂದು ನಿನ್ನ ದೇಹ ಬೆಚ್ಚಲೇಬೇಕು ಮಗನೇ. ಜೈ ಪರಶುರಾಮ. ಕ್ರಾಂತಿವೀರ ಇದೆಲ್ಲ ಮಾಡಿಸಿದ್ದು ನಿಮ್ಮ ಹಿಂದೆ ನಿಂತಾರಲ್ಲ, ಇದೇ 70 ಹಳ್ಳಿಯ ಗಂಡ. ಹೌದೇನೋ ಮಗನೇ ದೇವೇಗೌಡ. ಇವನ ಹೇಳಿದ ಈ ನುಡಿ ಕರೆಯದಾಗಬೇಕಾದರೆ ಈಗ ನಿನ್ನ ರುಂಡ ಹಾರಲೇಬೇಕು. ಪ್ರತಿ ಕ್ಷಣಕ್ಕೂ ನೀನು ಮಾಡಿದ ಕುತಂತ್ರ ನೆನಪಾದರೆ ಭೀಮಸೇನ ದುಶ್ಯಾಸನನ ಎದೆ ರಕ್ತ ಕುಡಿಯಲು ಪ್ರತಿಜ್ಞೆ ಮಾಡಿದಂತೆ ನಾನೀಗ ನಿನ್ನ ರಕ್ತ ಕುಡಿಯಲು ಪ್ರತಿಜ್ಞೆ ಮಾಡಿದ್ದೇನೆ. ಜೈ ಶ್ರೀ